3 ಜನ ಇಲ್ಲಿಂದ ಪರ್ಮನೆಂಟಾಗಿ ಎಲಿಮಿನೇಟ್ ಆಗ್ತೀರಾ, ಇನ್ನಿಬ್ಬರು ಮುಂದಕ್ಕೆ ಹೋಗ್ತೀರಾ. ನೆನಪಿರಲಿ, ನೀವು ಮಾಡಿರೋ ಡಿಶ್ ಚೆನ್ನಾಗಿರಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ಬಂದಿರುವಂತಹ ನಮ್ಮ ಮುಖ್ಯ ಅತಿಥಿಗಳು, ಇವತ್ತಿನ ನಮ್ಮ ಎಪಿಸೋಡಿನ ಮುಖ್ಯ ಅತಿಥಿಗಳಿಗೂ ಇಷ್ಟ ಆಗಲಿ ಅಂತ ನಾನು ಬಯಸ್ತೀನಿ. ಆಲ್ ದ ವೆರಿ ಬೆಸ್ಟ್. ರಕ್ಷಿತ್, ನೀವು ಹೇಳ್ದಂಗೆ ಆಮ್ಲೆಟ್ ಮಾಡಿದ್ದಾರೆ, ತಿನ್ನಿ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂಥೇಳಿ. ಚಪಾತಿ ಜೊತೆಗೆ ಕೊಟ್ಟಿದ್ದಾರೆ, ಚಪಾತಿಗೂ ಕೊಟ್ಟಿದ್ದಾರೆ, ಅದಕ್ಕೆ ಚಟ್ನಿ ಮಾಡಿದ್ದಾರೆ. ಸುನೀತಾ ಮೇಡಮ್ ಹೇಳಿ ಇವಾಗ. ಸ್ವಲ್ಪ ಟೇಸ್ಟ್ ಕಮ್ಮಿ ಆಯಿತು, ಚಟ್ನಿ ಏನೋ ಅಷ್ಟು ಅನಿಸ್ತಾ ಇಲ್ಲ, ಅವ್ರಿಗೆ ಟೇಸ್ಟ್ ಏನೋ ಅನ್ನಿಸ್ಲಿಲ್ಲ. ಸೊ ಅದರಲ್ಲೂ ಏನೋ ಟ್ರೈ ಮಾಡಿದೆ, ಪಾಪ ಏನೋ ಇಷ್ಟಪಟ್ಟರು ಅಂತ, ಬಟ್ ಅವರು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರು. ನಂಗೆ ತುಂಬ ಬೇಜಾರಾಯಿತು. ಅವಾಗ ಒಂಥರ ಅಳು ಬರ್ತಾಯಿತ್ತು. ಯಾಕೆಂತಂದ್ರೆ ಅಷ್ಟು ಕಷ್ಟಪಟ್ಟು ಚಪಾತಿ, ಎಗ್ ಆಮ್ಲೆಟ್ ಮತ್ತು ಚಟ್ನಿ ಮಾಡಿದರೆ ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಇಷ್ಟ ಆಯಿತು. ಗೊಜ್ಜು ಚೆನ್ನಾಗಿದೆ, ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ತಕ್ಷಣ ಹೇಳ್ಬಿಟ್ರಲ್ಲ. ಇಲ್ಲ ಇಲ್ಲ ಸರ್, ಚೆನ್ನಾಗಿದೆ. ಸ್ವಲ್ಪ ಸ್ವೀಟ್ ಆಗಿ ಖಾರ ಆಗಿ ಮಿಕ್ಸ್ ಆಗೈತೆ. ಎರಡು ಮಿಕ್ಸ್ ಆಗಿದೆ. ಚೆನ್ನಾಗಿತ್ತಾ ಚೆನ್ನಾಗಿಲ್ವಾ? ಟೇಸ್ಟ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಓಕೆ, ಚೆನ್ನಾಗಿದೆ, ಆದರೆ ಮಿಶ್ರಣ ಆಗಿಲ್ಲ ಅದು. ಓಕೆ. ಚಪಾತಿ ಓಕೆ, ಚಟ್ನಿ ಒಂದು ಸ್ವಲ್ಪ ಏನೋ ಒಂಥರ ಅದ್ರ ಜೊತೆಗೆ ಚೆನ್ನಾಗಿಲ್ವಾ? ಚಪಾತಿ ಚೆನ್ನಾಗಿದೆಯಾ? ಚಪಾತಿ ಚೆನ್ನಾಗಿದೆ. ಆಮ್ಲೆಟ್ ಹೇಗಿದೆ? ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆಯಾ? ಚೆನ್ನಾಗಿದೆ. ಚಪಾತಿ ಪಾಲಕ್ ಅದು ಚೆನ್ನಾಗಿದೆಯಾ? ಉಪ್ಪು ಕಡಿಮೆ. ನಮ್ಮ ಚೀಫ್ ಗೆಸ್ಟ್ಗಳು ನೀವು ಮಾಡಿದಂಥ ಐಟಮ್ಗಳನ್ನ ಟೇಸ್ಟ್ ಮಾಡಿದ್ದಾರೆ. ಅವರು ನಮ್ಮ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ. ಭಾಳ ಉಪಕಾರ ಆಯಿತು ನಿಮ್ಮಿಂದ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕಾರ್ಯಕ್ರಮ ಆಲ್ ದ ವೆರಿ ಬೆಸ್ಟ್. ಹುಷಾರಾಗಿರಿ, ಆರೋಗ್ಯವಾಗಿರಿ. ಇಬ್ಬರು ಆರೋಗ್ಯವಂತ ಮಗು ಹುಟ್ಟಲಿ ಅಂತ ಆಶಿಸ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಈಗ ನಾವು ಟೇಸ್ಟ್ ಮಾಡ್ತೀವಿ. ಈಗ ನಾವು 3 ಜನ ಕಳಿಸ್ಬೇಕು, ನಮಗೂ ಭಾಳ ಬೇಜಾರಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ನಮ್ಮ ಕೆಲಸವನ್ನು ನಾವು ಮಾಡಲೇಬೇಕು. ನೀವೆಲ್ಲರೂ ಅದ್ಭುತವಾದ ಬಾಣಸಿಗರು, ಅಡುಗೆ ಮಾಡೋರು, ಅದ್ಭುತವಾಗಿ ಮಾಡ್ತೀರಾ. ಆದರೆ ಇನ್ನೊಬ್ಬರ ಜೊತೆ ಕಾಂಪೀಟ್ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನಾವು ಕೊಡೋ ಟೈಮಲ್ಲಿ, ನಾವು ಕೊಡೋ ಟೆನ್ಷನಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ದಟ್ ಡಸಂಟ್ ಮೀನ್ ನೀವು ಅಡುಗೆ ಚೆನ್ನಾಗಿ ಮಾಡಲ್ಲ ಅಂತ ಅರ್ಥ ಅಲ್ಲ. ಓಕೆ ಓಕೆ. ಈಗ ಮೊದಲನೇದಾಗಿ ಫಸ್ಟ್ ಯಾರು ಹೈಯೆಸ್ಟ್ ತೊಗೊಂಡಿರೋ ಹೇಳ್ಬೋಣ. ಓಕೆ, ಅದು ಖುಷಿ. ಲೆಟ್ ಅಸ್ ಸ್ಟಾರ್ಟ್ ವಿತ್ ಒನ್ ಖುಷಿ. ನಿರಂತರವಾಗಿ ಇವರು ತುಂಬ ಆವ್ರೇಜ್ ಆಗಿ ಸ್ಕೋರ್ ಮಾಡ್ರು. ನಿರಂತರವಾಗಿ ಎಲ್ಲೋ ಒಂದು ಕಡೆ ಆ ಇಂಟ್ರೆಸ್ಟ್ ಬರ್ತಾ 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 ಸ್ವಲ್ಪ ಸೀರಿಯಸ್ನೆಸ್ ಬಂದು ರುಚಿ ಶುಚಿ ಹಾಗೂ ಒಂದು ಯಾವ ರೀತಿ ನಾನು ಅಡುಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಸೀರಿಯಸ್ನೆಸ್ ಬಂದಿದೆ. ಸೊ ಅದಕ್ಕೆ ನಮಗೆ ಭಾಳ ಖುಷಿ ಆಗುತ್ತೆ. ಆಮೇಲೆ ಬರೀ ಆ ಸೀರಿಯಸ್ನೆಸ್ಸು ನೋಡೋದ್ರಿಂದ ಮಾತ್ರ ಅಲ್ಲ, ಅವ್ರು ಮಾಡುವಂಥ ಪ್ರತಿಯೊಂದು ಡಿಶ್ನಲ್ಲೂ ಕಾಣಿಸ್ತಾ ಇದೆ. ಸೊ ಅದಕ್ಕೋಸ್ಕರ ನಮಗೆ ಸಂತೋಷ ಆಗ್ತಾ ಇರೋದು. ಯಾಕಂದರೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಇವರು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿದ್ದಾರೆ. ಔಟ್ ಆಫ್ 50 42 ಮಾರ್ಕ್ಗಳನ್ನು ತೊಗೊಂಡಿದ್ದಾರೆ. 9ನೇ ಕ್ಯಾಂಡಿಡೇಟ್ ಆಗಿ ಹೋಗ್ತಾ ಇರುವಂತಹ ಪಾರ್ಟಿಸಿಪೆಂಟ್ ಆಫ್ ನಾರ್ ಕಿಚನ್ ಕಿಲಾಡಿ ಎಸ್ ನಂಬಕ್ಕೆ ಆಗ್ತಾ ಇಲ್ಲ. ಸುಪ್ರಿಯಾ, ನೀನೇ. ನಮ್ಮ ಗೆಸ್ಟ್ಗಳು ದೇ ಹ್ಯಾವ್ ಗಿವನ್ ಯು 9 ಪಾಯಿಂಟ್ಸ್ ಆ್ಯಂಡ್ ನಾನು ಚಂದ್ರಣ್ಣ ವಿ ಹ್ಯಾವ್ ಗಿವನ್ 8 ಪಾಯಿಂಟ್ಸ್. ಸೊ 25 + 17 is equal to 42 points. With the highest total you go into our top 10. ಐ ಜಸ್ಟ್ ಕುಡ್ ನಾಟ್ ಬಿಲೀವ್ ಇಟ್. ಸೊ ನನಗೇನು ಅನಿಸುತ್ತೆ ಅಂದರೆ ಏನೋ ಹಿಂಗೆ ಸ್ಕ್ರೇಪಾಗಿ ಹೋಗ್ತಾ ಇಲ್ಲ, ಒಳ್ಳೆ ಸ್ಟ್ಯಾಂಡರ್ಡ್ ಆಗೇ ನಾನು ಟಾಪ್ 10ಗೆ ಹೋಗ್ತಾ ಇದ್ದೀನಿ ಅಂತ ತುಂಬ ಖುಷಿ ಆಯಿತು. I'm in top 10. ಎಲ್ರಿಗೂ ಕೊನೆಯ ಚಾನ್ಸ್ ಇವತ್ತು ಸಿಕ್ಕಿದೆ. ಬಂದಿದ್ದಂಥ ಗೆಸ್ಟ್ಗಳು ಇವ್ರಿಗೆ ಕಮ್ಮಿ ಮಾರ್ಕನ್ನು ಕೊಟ್ಟರು, ನಾವಿಬ್ಬರು ಸ್ವಲ್ಪ ಜಾಸ್ತಿ ಮಾರ್ಕನ್ನು ಕೊಟ್ಟಿದ್ದೀವಿ. ಆದರೂ
ಇವತ್ತು ನಮ್ಮನ್ನ ಬಿಟ್ಟು ಹೋಗಲೇಬೇಕು. ಏನೂ ಮಾಡೋದಕ್ಕಾಗಲ್ಲ. ಇವರು ಇಲ್ಲಿವರೆಗೂ ಬಂದಿರುವಂತಹ ಅಷ್ಟೂ ಎಪಿಸೋಡ್ಗಳಲ್ಲಿ ತುಂಬ ಲೈಫ್ ಇತ್ತು, ತುಂಬ ಒಂದು ಮಜಾ ಇತ್ತು, ತುಂಬ ನಗು ಇತ್ತು. ಅಡುಗೆಯನ್ನು ತುಂಬ ಪ್ರೀತಿಸ್ತಾರೆ. ಅಡುಗೆ ಮಾಡುವುದನ್ನು ಎಂಜಾಯ್ ಮಾಡ್ತಾ ಅಡುಗೆ ಮಾಡ್ತಾರೆ. ಟೆನ್ಷನಲ್ಲಿ ಮಾಡಿದ್ರು ಕೂಡ ಎಂಜಾಯ್ ಮಾಡ್ತಾರೆ. ಚೆನ್ನಾಗಿ ಮಾಡಬೇಕು ಅನ್ನೋ ಮನಸ್ಸಿಟ್ಕೊಂಡೇ ಮಾಡ್ತಾರೆ. ಆದರೆ ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದು ವಿಧಿಲಿಖಿತ, ಏನು ಮಾಡೋಕ್ಕಾಗಲ್ಲ. ಇಲ್ಲಿವರೆಗೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಔಟ್ ಆಫ್ 50 31 ಮಾರ್ಕ್ಗಳನ್ನ ತೊಗೊಂಡು, ವಿಚ್ ಇಸ್ ನಾಟ್ ಅ ಬ್ಯಾಡ್ ಸ್ಕೋರ್, ಬಟ್ ಇಟ್ ಇಸ್ ನಾಟ್ ಸಫಿಷಿಯೆಂಟ್. ಇಟ್ ಈಸ್ ನನ್ ಅದರ್ ದ್ಯಾನ್ ರಕ್ಷಿತ್. ಐ ಆಮ್ ಹ್ಯಾಪಿ ದಟ್ ಈ ಕಿಚನ್ ಕಿಲಾಡಿಗಳಿಗೆ ಬಂದಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ತುಂಬ ಥಿಂಗ್ಸ್ ಕಲ್ತಿದ್ದೇನೆ. ಇನ್ನು ಫ್ಯೂಚರ್ನಲ್ಲಿ ಏನು ಬೇಕೋ ಅದನ್ನ ಕಲ್ತ್ಕೊಂಡು ಅಡುಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಡುಗೆ ಚೆನ್ನಾಗಿ ಕಲ್ತ್ಕೊಂಡು ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ಏನಾದರೂ ಇದ್ದರೆ ಈ ಥರ ಶೋ ಡೆಫಿನೆಟ್ಲಿ ಬರ್ತೀನಿ ನಾನು. ಓಕೆ, ಈಗ ಇನ್ನೊಬ್ಬರಿಗೆ 1.5 ಮಾರ್ಕ್ ಜಾಸ್ತಿ ಬಂದಿದೆ ಅಷ್ಟೇ, ಆದರೆ ಇಟ್ ಈಸ್ ನಾಟ್ ಸಫಿಷಿಯೆಂಟ್. 31ರಿಂದ ನಮ್ಮ ರಕ್ಷಿತ್ ಎಲಿಮಿನೇಟ್ ಆಗಿದ್ದು 31.5 ಸಿಕ್ಕಿದೆ. ಇವರು ನಮ್ಮನ್ನು ಇವತ್ತು ಬಿಟ್ಟು ಹೋಗ್ತಾ ಇದ್ದಾರೆ. ಇವತ್ತಿನ ಒಂದು ಕಾಂಪಿಟೇಷನಲ್ಲಿ ಯಾಕೋ ತುಂಬ ಸುಲಭವಾದಂಥ ಒಂದು ಪ್ರಾಡಕ್ಟ್ಗಳು ಅಡುಗೆಗಳನ್ನ ಮಾಡಿದ್ರು ಅಂತ ಅನಿಸ್ತು ನಮಗೆ. ಬಟ್ ಅ ವೆರಿ ಪೊಟೆನ್ಷಿಯಲ್ ಕುಕ್ ವಿತ್ 31.5 ಮಾರ್ಕ್ಸ್ ಔಟ್ ಆಫ್ 50. ದ ಪರ್ಸನ್ ಟು ಬಿ ಎಲಿಮಿನೇಟೆಡ್ ಪರ್ಮನೆಂಟ್ಲಿ ಫ್ರಮ್ ಕಿಚನ್ ಕಿಲಾಡಿಗಳು, ಸುಮತಿ. ಫಸ್ಟ್ 2 ರೌಂಡಲ್ಲಿ ನಾನು ಸರಿ ಮಾಡಿಲ್ಲ ಅಂತಂದರೆ ನನಗೆ ಹೋಪ್ ಇರಲಿಲ್ಲ, ಕಾನ್ಫಿಡೆನ್ಸೇ ಇರಲಿಲ್ಲ ನನಗೆ. 100% ನಾನು ಎಲಿಮಿನೇಷನ್ ಆಗ್ತೀನಿ ಅಂತಲೇ ಅಂದ್ಕೊಂಡಿದ್ದೆ ನಾನು. ಉಳಿದಿರೋರು ವಸುಧಾ ಮತ್ತು ಮಾಧುರ್ಯ. ಇಬ್ಬರ ಹಳೆಯ ಸುತ್ತಿನ ಟೋಟಲು 14.5 ಟೈ ಆಗಿತ್ತು. 14.5. ಸೊ ವಿನ್ನರ್ ವಿಲ್ ಬಿ ಡಿಸೈಡೆಡ್ ಓನ್ಲಿ ಅಮಾಂಗ್ಸ್ಟ್ ಯು ಬೋತ್. ಬಟ್ ಅನೌನ್ಸ್ ಮಾಡೋದಕ್ಕೆ ಮುಂಚೆ, ಮಾಧುರ್ಯ, ಯು ಆರ್ ಅ ಗ್ರೇಟ್ ಸ್ಪೋರ್ಟ್, ಯು ಆರ್ ಅ ಫ್ಯಾಂಟಾಸ್ಟಿಕ್ ಪರ್ಸನ್ ವಿತ್ ಲಾಟ್ ಆಫ್ ಲೈಫ್. ಕಮ್ಮಿ ಎಕ್ಸ್ಪೀರಿಯನ್ಸ್ ಕುಕ್ಕಿಂಗಲ್ಲಿ, ಆದರೂ ಏನೇನೋ ಹೊಸದ ಒಂದು ಪ್ರಯೋಗಗಳನ್ನ ಮಾಡಿ ಮೇಯ್ನ್ಲಿ ನಮ್ಮ ಚಂದ್ರಣ್ಣನ ಮನಸ್ಸನ್ನು ಗೆದ್ದಿದ್ಯಾ, ನಿಮ್ಮ ದೊಡ್ಡಪ್ಪನ ಮೆಚ್ಚಿಸಿದ್ಯಾ. ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್. ಆ್ಯಂಡ್ ವಸುಧಾ, ನೀವು ಇಲ್ಲಿಗೆ ಬಂದು ನಮ್ಮನ್ನು ಎಷ್ಟು ಖುಷಿ ಪಡಿಸಿದ್ದೀರಾ ಅಂದರೆ ಇಟ್ ಈಸ್ ಬಿಯಾಂಡ್ ಆರ್ ಎಕ್ಸ್ಪ್ಲನೇಷನ್. ನಾವು ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ನಿಮ್ಮ ಒಂದು ಲೈಫು, ನಿಮ್ಮ ಒಂದು ಜೋಶು, ನಿಮ್ಮ ಒಂದು ಹಾಡು, ಇಟ್ ಈಸ್ ಆಲ್ ಫ್ಯಾಂಟಾಸ್ಟಿಕ್. ಓಕೆ, ಸೊ ನೀವು ಇಲ್ಲಿವರೆಗೂ ಬಂದಿರೋದೇ ನಮ್ಮ ಒಂದು ಖುಷಿ. ನಿಮ್ಮಿಬ್ಬರಲ್ಲಿ ಯಾರು ಎಲಿಮಿನೇಟ್ ಆಗ್ತೀರಾ ಅವರು ಖಂಡಿತವಾಗ್ಲೂ ಈ ಸಂಚಿಕೆಯಿಂದ, ಈ ಒಂದು ಕಾಂಪಿಟೇಷನಿಂದ ಎಲಿಮಿನೇಟ್ ಆಗ್ತಿರೋ ಹೊರತು ಸದಾ ನಮ್ಮ ಸ್ನೇಹಿತರಾಗಿಯೇ ಇರ್ತೀರ. ಓಕೆ, ಸೊ ನಾರ್ ಕಿಚನ್ ಕಿಲಾಡಿಯ ಟಾಪ್ 10ಗೆ ಲಾಸ್ಟ್ ಸ್ಪಾಟ್ ತುಂಬ್ತಾ ಇರೋರು ಇಸ್ ನನ್ ಅದರ್ ದ್ಯಾನ್ ವಿತ್ 37.5 ಪಾಯಿಂಟ್ಸ್ ಇಸ್ ಯಾರು ಈಗಲೂ ಚಾನ್ಸ್ ಇದೆ. ಬೇಕಾದ್ರೆ ಮನ್ಸು ಚೇಂಜ್ ಮಾಡ್ಬಿಡೋಣ. ಮಾಧುರ್ಯ ವಸುಧಾ. ನಾರ್ ಕಿಚನ್ ಕಿಲಾಡಿಯ 10th ಫೈನಲಿಸ್ಟ್ is ಮಾಧುರ್ಯ. I can't believe ನಂಗೆ I seriously can't believe ಇದನ್ನ ಶೂಟ್ ಮಾಡ್ಬೇಡಿ. You are very lucky because ಅವರಿಬ್ಬರು ನೀವು ಮಾಡಿದ್ದ 2 ಐಟಮ್ನ ತುಂಬ ಇಷ್ಟಪಟ್ಟರು. ಐ ಲೈಕ್ ದಟ್ ಕರಿ ಯು ಹ್ಯಾಡ್ ಮೇಡ್. ಅದೊಂದೇ ಟೇಸ್ಟ್ ಮಾಡಿದ್ದು ನಾನು, ಬಿಕಾಸ್ ನನಗೆ ಇನ್ನೇನು ಮಾಡಿರಲಿಲ್ಲ. ನೀನು ಆಮ್ಲೆಟ್ನ ತಿನ್ನಲ್ಲ. ರಾಗಿ ಮಾಲ್ಟ್ ಚೆನ್ನಾಗಿತ್ತು, ಅದೆರಡು ಚೆನ್ನಾಗಿತ್ತು. ಎಲ್ಲ ಡಬ್ಬಾ ಥರ ಆಯಿತು. ಒಟ್ಟಿನಲ್ಲಿ ಅವರು 8 ಪಾಯಿಂಟ್ಸ್ ಕೊಟ್ಟರು, ಚಂದ್ರನ 8 ಪಾಯಿಂಟ್ಸ್ ಕೊಟ್ಟರು, ನಾನು 7 ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಸೊ 23 + 14.5 37.5 ಪಾಯಿಂಟ್ಸ್. ಯು ಗೆಟ್ ಇನ್ ಟು ದ ಟಾಪ್ 10. ಇಲ್ಲಿಂದ ಹುಡುಗಾಟ ಬಿಟ್ಟು ಚೆನ್ನಾಗಿ ಅಡುಗೆ ಮಾಡಿ. ಓಕೆ, ಆಲ್ ದಿ ಬೆಸ್ಟ್. ಕ್ಯಾರಿ ಆನ್. ಥ್ಯಾಂಕ್ ಯು. ಹೌದಾ? ಬೇಡ ಬೇಡ ಬೇಡ
ಬೇಡ ಗೋ 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 ಬೇಡ ಬೇಡ ನಾನು ವಸುದವ್ರನ್ನ ಮಾತಾಡ್ತೀನಿ ನಾನು ವಸುದವ್ರನ್ನ ಮಾತಾಡ್ತೀನಿ ಅವಳನ್ನ ಹತ್ರ ಬಿಡ್ಬೇಡಿ ವಸುದವ್ರೆ ಪ್ಲೀಸ್ ಬಿಡ್ಬೇಡಿ ಅವಳನ್ನ ಹತ್ರ ಬೇಡ ಹೋಗು ನಂದು ನಿಂದು ಟು ಬೇಡ 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 ಕಳಿಸಿ ಅವಳನ್ನ ಬೇಡ 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 ಆಗಲ್ಲ ಸಾರಿ ಬಾಯ್ ಬಾಯ್ ಆಗಲ್ಲ ಕರೆಂಟ್ 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 ಹಚ್ಚಬೇಕು ಹಿಂಗೆ 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 ಕಂಗ್ರ್ಯಾಚುಲೇಷನ್ಸ್ ಆಲ್ ದಿ ಬೆಸ್ಟ್ ರೈಟ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನಗೀಗ ಯಾಕೆ ಇಷ್ಟು ಖುಷಿ ಆಗ್ತಿದೆ ಅಂದರೆ ನಾನು ಎಲ್ಲರೂ ತಿಳ್ಕೊಂಡಿದ್ರು ನಂಗೆ ಅಡುಗೆ ಬರಲ್ಲ ಅಂತ ನಾನು ಎಲ್ಲರ ಜೊತೆ ಪಾರ್ಟಿಸಿಪೇಟ್ ಮಾಡಿ ಕಾಂಪೀಟ್ ಮಾಡಿ ಟಾಪ್ 10 ಬಂದಿದ್ದೀನಿ ಐ ಆಮ್ ಫೀಲಿಂಗ್ ಪ್ರೌಡ್ ಅಬೌಟ್ ಮೈ ಸೆಲ್ಫ್. ವಸುದವ್ರೆ ವಿ ಆರ್ ವೆರಿ ಸಾರಿ. ನೀವು ಮಾಡಿದಂಥ ಟೇಪ್ಲ ಚೆನ್ನಾಗಿದೆ ಬಟ್ ಮಾಡಿದಂಥ ಸೈಡ್ ಡಿಶ್ಶು ನಾಟ್ ಗುಡ್. ಯಾಕೆ ಅಂದರೆ ಅದರಲ್ಲಿ ಹುಳಿ ಅಂಶ ತುಂಬ ಜಾಸ್ತಿ ಇದೆ. ಅವ್ರಿಗೂ ಇಷ್ಟ ಆಗಲಿಲ್ಲ, ನಮಗೂ ಇಷ್ಟ ಆಗಲಿಲ್ಲ. ಹಾಗಾಗಿ ನಿಮಗೆ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದಿದೆ. ಬಟ್ ಸುಮತಿಯವ್ರಿಗಿಂತ ಜಾಸ್ತಿ ಬಂದರೂ ಉಪಯೋಗವಿಲ್ಲ. ಯಾಕಂದರೆ ನಾವು 3 ಜನ ನಾವು ಎಲಿಮಿನೇಟ್ ಮಾಡಲೇಬೇಕಾಗಿತ್ತು. ಕಳೆದ ಸುತ್ತು ಇವೆಲ್ಲ ಕಂಪೇರ್ ಮಾಡಿದಾಗ ಐ ಆಮ್ ವೆರಿ ಸಾರಿ. ನೀವು ನಮ್ಮನ್ನು ಬಿಟ್ಟು ಹೋಗ್ತೀರಾ, ಪ್ಲೀಸ್ ಕಮ್ ಬನ್ನಿ. ಆ್ಯಕ್ಚುಲಿ ಐ ವಾಸ್ ಎಕ್ಸ್ಪೆಕ್ಟಿಂಗ್ ನಾನು ಮಾಡಿದ ಡಿಶು ಮಾಧುರ್ಯ ಮಾಡಿದ ಡಿಶು ನೋಡಿ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಶಿ ಹ್ಯಾಸ್ ಡನ್ ಎ ಗುಡ್ ಜಾಬ್. ನಾನು ಇಷ್ಟೇ ಮಾಡಿದೆ. ಇಟ್ಸ್ ಆಲ್ ಇನ್ ದ ಗೇಮ್, ನಥಿಂಗ್ ಕ್ಯಾನ್ ಬಿ ಡನ್. ಒನ್ ಮೋರ್ ಥಿಂಗ್ ಪಾಸಿಟಿವ್ ಆಗಿ ತಗೋಬೇಕು ಅಂದರೆ ಐ ಥಿಂಕ್ ಐ ಆಮ್ ದ 11th highest ಆ್ಯಂಡ್ ದಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಸೊ ಐ ಆಮ್ ಹ್ಯಾಪಿ ಅಬೌಟ್ ದ್ಯಾಟ್. ಇಲ್ಲಿಗೆ ನಮ್ಮ ಇವತ್ತಿನ ನಾರ್ ಕಿಚನ್ ಕಿಲಾಡಿಗಳು 2ನೇ ಹಂತ ಮುಕ್ತಾಯವಾಗುತ್ತೆ. ಅಂದರೆ 3rd ಸ್ಟೇಜ್ಗೆ ಹೋಗ್ತಾ ಇದ್ವಿ. 3rd ಸ್ಟೇಜಲ್ಲಿ ಟಾಪ್ 10 ಸೆಲೆಕ್ಟ್ ಮಾಡಿದ್ದೀವಿ. ಇವತ್ತು 10 ಸೆಲೆಕ್ಷನ್ ಮುಗಿದಾಯ್ತು. ಈ ಸಂಚಿಕೆಯಲ್ಲಿ ಮುಕ್ತಾಯವಾಗುತ್ತೆ. ಈ ನೆಕ್ಸ್ಟ್ ಬರೋದು ಹಣಾಹಣಿ, ಗ್ರೇಟ್ ವಾರ್ ಬಿಟ್ವೀನ್ ದ ಟಾಪ್ 10. ಆಮೇಲೆ ಇನ್ನೊಂದು ವಿಷಯನ ನೀವು ನೆನ್ಪಿಟ್ಕೋಬೇಕು. ಇವತ್ತು ಶುಕ್ರವಾರ, ನಾವು ನಿಮ್ಮನ್ನು ಭೇಟಿಯಾಗೋದು ಸೋಮವಾರ ಅಲ್ಲ, ಮುಂದಿನ ಶುಕ್ರವಾರ ಅಂದರೆ ಮಾರ್ಚ್ 16ನೇ ತಾರೀಕು ಶುಕ್ರವಾರ, ಶನಿವಾರ, ಭಾನುವಾರ 8 ಗಂಟೆಗೆ ನಿಮ್ಮ ಸುವರ್ಣ ವಾಹಿನಿಯಲ್ಲಿ ಬರ್ತೀವಿ. ಈಗ ಸದ್ಯಕ್ಕೆ ನಾವು ಹೇಳ್ತೀವಿ ಬಾಯ್. ನೀವು ನೋಡ್ತಾ ಇರಿ ನಾರ್ ಕಿಚನ್ ಕಿಲಾಡಿಗಳು. Gift sponsored by Godrej Eon. Kitchen appliances sponsored by Master.